ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಈಗಾಗಲೇ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರ ಬರೆದು ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಹೊಸ ತಿರುವು ಅಂದರೆ SIT ತನಿಖೆಗೆ ಧರ್ಮಸ್ಥಳದಲ್ಲಾದ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಇದಕ್ಕೆ ಹೊಸ ರೂಪ ಸಿಗುವಂಥದ್ದು, ಸತ್ಯ ಹೊರಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಆಲ್ರೆಡಿ SIT ಉಲ್ಟಾ ಹೊಡೆದ ಚಿನ್ನಯ್ಯ ಮುಸುಕದಾರಿ ಆಗಿದ್ದಾಗ ಒಂದು ಹೇಳಿಕೊಟ್ಟ. ಆ ಹೇಳಿಕೆಗಾಗಿಯೇ ನಮ್ಮ ಅಂದಿನ ಈಗೂ ಅವರ ಇದ್ದಾರೆ ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು. ಆಗ ಈ ನಮ್ಮ ಮುಸುಕದಾರಿ ಆಗ ಭೀಮಾ ಈಗ ಚಿನ್ನಯ್ಯ ಬಂದಾಗ ಅದು ತನಿಖೆ ಆಗಬೇಕು, ಅದು ಸಂಪೂರ್ಣ ತನಿಖೆ ಆಗಬೇಕು. ಕಳೆದ 20 ವರ್ಷಗಳಿಂದ ಯಾವ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗಿದಾವೆ ಅವೆಲ್ಲ ತನಿಖೆ ಆಗ್ಬೇಕಂತ ಅವನ ಅಭಿಪ್ರಾಯದ ಮೇಲೆ ಕೇಳಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿಕೆ ತೊಗೊಳ್ಳಿಕ್ಕೆ ತೊಂದರೆ ಮಾಡಿದರು. ನಮ್ಮ ಅಂದಿನ SIT ಅವರು ಓಡಾಡಿಸಿದ್ರು, ಮತ್ತೇನೋ ಮಾಡಿದರು. ಕೊನೆಗೆ SIT ನೇಮಿಸೋದಕ್ಕೆ ನಮ್ಮ ನಾಗಲಕ್ಷ್ಮಿ ನಮ್ಮ ಚೌಧರಿ ಅವರು ಒಂದು ಏನಪ್ಪ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗೆ ಪತ್ರ ಬರೆದ ಇದು ತನಿಖೆ ಆಗುವಂಗೆ SIT ಫಾರ್ಮ್ ಆಗುವಂಗೆ ನೋಡ್ಕೊಂಡಿದ್ರು ಅನ್ನೋದು ಈಗಾಗಲೇ ಹಳೆಯ ವಿಷಯ. ಅವರೇ ಈಗ ಮತ್ತೆ ಬಂದಿದ್ದಾರೆ. SIT ಸರಿಯಾದ ದಿಕ್ಕಿನಲ್ಲೇ ತನಿಖೆ ಮಾಡ್ತಾ ಇಲ್ಲ, ಏನೋ ಮುಚ್ಚಿಡ್ತಾ ಇದೆ ಅನ್ನುವಂಥ ಮಾತು ಈ ಒಂದು ಹಿನ್ನೆಲೆಯಲ್ಲಿ ಅದರಲ್ಲೂ ಒಂದಿಷ್ಟು ಮುಖ್ಯವಾಗಿ ನಮ್ಮ ಗೃಹ ಮಂತ್ರಿ ಪರಮೇಶ್ವರಯ್ಯನವರು, ಇನ್ನೊಬ್ಬ ಮಂತ್ರಿ ನಮ್ಮ ಉಪಮುಖ್ಯಮಂತ್ರಿ ನಮ್ಮ DKC ಅವರು ಒತ್ತಡ ತರ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಏನೋ ಕೇಳಿ ಬರ್ತಾ ಇದೆ ಅಲ್ಲಿ ಸುದ್ದಿ. ಇದು ಏನಪ್ಪ ಅಂತಂದ್ರೆ ಡೈರೆಕ್ಟ್ DKC ಅವರು ಅದನ್ನು ಮುಚ್ಚಿ ಹಾಕಿರಿ ಅನ್ನುವಂಗೆ, ಅದರ ತನಿಖೆ ಜಲ್ದಿ ಮುಗಿಸ್ರಿ ಅನ್ನೋಂಗೆ ಹೇಳಿದಾಗ ಅದು ಮಾತಾಡಿದಾಗ ಪ್ರಣವ್ ಮೊಹಂತಿ ಅವರು ಇದು ನೀವೇನು ಹೇಳ್ತಾ ಇದ್ದೀರಿ ರಿಟರ್ನ್ದಲ್ಲಿ ಕೊಡ್ರಿ ಅಂದ ತಕ್ಷಣ ಆ ಮಾತನ್ನು ನಿಲ್ಲಿಸಿದ್ರು ಅಂತೇಳಿ. ಈಗಾಗಲೇ ಈ ವಿಷಯ ಎಲ್ಲರಿಗೂ ಸ್ಪಷ್ಟ ಆದಂಥ ವಿಷಯ ಅದ. ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಉಳಿದ ಎಲ್ಲ ಮಿನಿಸ್ಟರ್ಗಳು ಹೆಚ್ಚು ಕಡಿಮೆ ಅಲ್ಲಿ ಧರ್ಮಸ್ಥಳದ ಹೆಗ್ಗಡೆಯವ್ರ ಪರ ಎದಪ್ಪ ಅನ್ನೋದು ಈಗ ಸ್ಪಷ್ಟ ಆಗಿದ್ದಂಥ ಮಾತು. ಹೆಗ್ಗಡೆಯವರು ದೇವರು, ನಡೆದಾಡುವ ಮಾನವ, ಆ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಾದವನ್ನು ಮಾಡ್ತಾ ಹಿಂದುತ್ವ ನೆಲೆಗಟ್ಟಿನಲ್ಲೇ ನಮ್ಮ BJPಗರು, ಅವ್ರ ಜೊತೆಗೆ ನಮ್ಮ ಪರಮೇಶ್ವರವರು, ಅದೇ ಕಾಲಕ್ಕೆ ನಮ್ಮ DKC ಅವರು ಇವರು ಇವತ್ತು ಮಾಡೋದು ನೋಡಿದಾಗ ಸಹಜವಾಗಿ ಎಲ್ಲರಿಗೂ ಆಸೆ ಮುಗಿದೋಗ್ಬಿಟ್ಟಿದ್ದೀನಿ SIT ಬಂದು ಅಂತೇಳಿ. ಬಟ್ ಪ್ರಣವ್ ಮೊಹಂತಿ ಅವರಿಗೆ ಪ್ರಶ್ನೆ ಮಾಡಿದ್ದಕ್ಕಾಗಿ ಮತ್ತಷ್ಟು ಆಸೆ ಹುಟ್ಟಿದೆ. ಅದೇ ಸಂದರ್ಭದಲ್ಲಿ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತೆ ಪತ್ರ ಬರೆದ ಕೇಳ್ತಾ ಇದ್ದಾರೆ, ನಾವು ಕೇಳಿದ್ದೇನು ನೀವು ಮಾಡ್ತಾ ಇರೋದೇನು ಅಂತ. ಆ ಉಲ್ಟಾ ಹೊಡೆದ ಚೆನ್ನೈ ಯಾಕೆ ಉಲ್ಟಾ ಹೊಡೆದ, ಯಾಕೆ ಇನ್ಕ್ವೈರಿ ಆಗ್ತಾನೆ ಇಲ್ಲಿವರೆಗೆ ಮೊದಲು ಹೇಳಿದ್ದ ಅದನ್ನು ನಾವು ಯಾರಿಗೂ ಹೇಳಿಲ್ಲ. ಹೀಗೆ ಹೇಳ್ತಾ ಇದ್ದಾರೆ ಅವ್ರು ಪಾಪ ತಿರುಗೋಡಿ ಅವ್ರ ಮೇಲೆ ಮತ್ತೊಬ್ಬರು ಆರೋಪ ಮಾಡ್ತಿದ್ದಾರೆ. ಅವ್ರು ಹೇಳಿದ್ರೆ ಹೇಳಿದಾಗ ಆ ಸಂದರ್ಭ ಹೇಳಬೇಕಾಗಿತ್ತಲ್ಲ, ತಿಮ್ಮರೂರು ನನಗೆ ಹೇಳಿಕೊಟ್ಟಿದ್ದಾರೆ ಅಥವಾ ಇನ್ನೊಬ್ಬ ಮಟ್ಟನವ್ರು ಹೇಳ್ಕೊಟ್ಟಿದ್ದಾರೆ ಹೇಳಬೇಕಾಗಿತ್ತಲ್ಲ. ನಾನೇ ಎಲ್ಲ ಅಂತಿದ್ರು. 2023ರಲ್ಲಿ ಇದಕ್ಕೆ ಹಿಂದಿನ ಸಾಕ್ಷಿಗಳಿದ್ದಾವೆ. ತಿಮ್ಮರೋಡಿಯವ್ರ ಮನೆಯಲ್ಲಿ ಎದರಲ್ಲಿ ಕೂತ್ಕೊಂಡು ಅಲ್ಲಿ ತನ್ನ ಇಡೀ ಕಥೆಯನ್ನು ಹೇಳ್ಕೊಂಡಿದ್ದಾನೆ ಈ ಮನುಷ್ಯ. ಅದಕ್ಕೆ ಪೂರ್ವದಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಒಕ್ಕಲಿಗರ ಗುರು ಅವ್ರ ಮುಂದೆ ಹೋಗಿ ಭೇಟಿಯಾಗಿ ಇಲ್ಲ ಸತ್ತಂತ ಹೆಣ್ಮಗಳು ಸೌಜನ್ಯ ಒಕ್ಕಲಿಗರು ಅವರು ಕೊಲೆ ಮಾಡಿದ್ದು ಇವರು ನಾನು ತಂದು ಹಾಕಿದ್ದೀನಿ ಮಾಡಿದ್ದೀನಿ ಏನೆಲ್ಲ ಮಾತಾಡಿದ್ದಾನೆ. ಆದರೆ ಈಗ ಉಲ್ಟಾ ಹೊಡೆದಿದ್ದೀನಿ, ಯಾಕೆ ಹೊಡೆದ, ಇದ್ರ ಬಗ್ಗೆ ಯಾಕೆ ಎನ್ಕ್ವೈರಿ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಅದು. ಮತ್ತು ಕಳೆದ 20 ವರ್ಷದ ಕೇಳಿದಕ್ಕೆ ಒಂದು ಸಮಸ್ಯೆ ಉಲ್ಟಾ ಹೊಡೆದ್ರೆ ಬಂದ್ ಮಾಡ್ಬೇಕಂತಲ್ಲ ಕೇಸ್ ಅದನ್ನು. ನಾವು ಹೇಳಿದ್ರಿ ಅದು ಸಿಗಲಿಲ್ಲ ಹೆಣ್ಣುಗಳು ಅದಕ್ಕೆ ಬಂದ್ ಮಾಡ್ತಾರೆ. ಸಿಗದಂಥ ಜಾಗಗಳನ್ನು ತೋರಿಸುವಂಥ ಪ್ರೆಷರ್ ಅವ್ರ ಮೇಲೆ ಆಗಿತ್ತು ಅನ್ನೋಂಥ ವಾದಗಳಿದ್ದಾವೆ, ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಅವು ತೋರಿಸಲಿ 2 ಕಡೆ ಸಿಕ್ಕಿದವು. ಅದು ಅದಕ್ಕೆ ಹೆಚ್ಚು ವಿಠಲಗೌಡ ಮತ್ತು ನಮ್ಮ ಅವ್ರ ಜೊತೆಗೆ ನಮ್ಮ ತಿಮ್ಮರೋಡಿ ಅದೇ ಕಾಲಕ್ಕೆ ಮತ್ತೇನಂದ್ರೆ ಆರೋಪ ಮಾಡಿದ್ರು, ಇವರು ಮಾಡಿಸಿದ್ರು ನಮಗಂತೇಳಿ. ಆದ್ರೆ ಅವ್ರು ಮಾಡಿಸಿದ್ದನ್ನ ಆ ಸಂದರ್ಭದಲ್ಲಿ ಯಾಕೆ ಹೇಳಿಲ್ಲ ಅನ್ನುವಂಥದ್ದು. ಮತ್ತು ವಿಠಲಗೌಡರು ತೋರಿಸ ಅಲ್ಲಿ 8-10 ಮೂಳೆಗಳು ಅಥವಾ ಅಸ್ಥಿಪಂಜರಗಳು ತಲೆಬುರುಡೆಗಳು ಸಿಕ್ಕಿದ್ದು ಸಹಿತ ಈಗಾಗಲೇ ನಮಗೆ ಎದುರಿಗಿದ್ದಾವೆ. ಆದರೆ ಈಗ ಒಂದೇ ಕಾರಣದಿಂದ ಉಲ್ಟಾ ಹೊಡೆದ ಅನ್ನೋದು ಕಾರಣಕ್ಕಾಗಿ SIT ವೀಕ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದ್ರ ತಕ್ಕಂಗೆ ಅಲ್ಲಿ ವಾತಾವರಣ ಅದೇ ರೀತಿ ಅದ. ಮತ್ತು ಜೊತೆಗೆ ಸ್ವತಃ ಹೆಗ್ಗಡೆಯವರು ನಾವು ಪವಿತ್ರ ಆದ್ನಿ, ನಾವು ಸ್ವಚ್ಛ ಹೊರಗೆ ಬಂತು, ನಾನು ಒಂದು ದೊಡ್ಡ ಆರೋಪ ಆಗಿತ್ತು, ಹಿಂದುತ್ವವನ್ನು ಇಲ್ಲೇ ಏನಪ್ಪ ಅಂದರೆ ಎಲ್ಲರೂ ಕೂಡ ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಅದರಲ್ಲೂ ಮುಖ್ಯವಾಗಿ ಈ ಲೆಕ್ಸ್ಲ್ಯಾಂಡ್ ಮೇಲೆ ಹಾಕುವಂಥ ಪ್ರಯತ್ನ
ನಡೆದಿದ್ದು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಬಂದ್ವಿ. ಇವತ್ತೊಂದು ದಿವಸ ಪೂರ್ತಿಯಾಗಿ SIT ಅವ್ರ ಪರಣ ಮಾಡಬಹುದೇನೋ ಅನ್ನೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜೊತೆಗೆ ಪ್ರಭಾವಿಗಳಾದಂತಹ DKಶಿ ಅವರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಇನ್ನೂ ಕೆಲವು ಜನ ಮತ್ತು BJPಯ ಜನ ಒತ್ತಡ ತಂದ SITಯ ತನಿಖೆಯನ್ನು ಪೂರ್ತಿ ಮಾಡಿಕೊಡ್ತಾ ಇಲ್ಲ. ಅದರಲ್ಲೂ ಪರಮೇಶ್ವರ್ ಅವರು ಇನ್ನು 2 ದಿವಸ ಮುಗಿಸ್ರಿ, 4 ದಿವಸ ಮುಗಿಸ್ರಿ, ಬೆನ್ನಕ್ಕೆ ಬಿಟ್ಟಿದ್ದಾರೆ. ಮುಗಿಸ್ಕೊಡು ಹೆಂಗೆ ಮುಗಿಲಿಕ್ಕೆ ಸಾಧ್ಯತೆ ರೀ? 1-2 ಕೇಸುಗಳು 477 ಸ್ವತಃ ಉಗ್ರಪ್ಪನವರು, ಅದು ನಿಮ್ಮ ಪಕ್ಷದವರು ವರದಿ ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚು ಯಾಕೆ ಸಾಯ್ತದೆ ಅನ್ನೋದು ಕೇಳ್ತಾ ಇದ್ದಾರೆ ಅನೇಕ ಜನಗಳ, ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಕ್ಕೆ ಸಾಯ್ತಾ ಇರೋದಕ್ಕೆ ಏನಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಹುಡುಕೋದು ಒಂದು ದಿನದ ಕೆಲಸನ. ಒಂದೇ ಒಂದು ಕೊಲೆ ಆಗಿದ್ರ ಬಗ್ಗೆ ಹುಡುಕ್ಬೇಕಾದ್ರೆ ಸಾಕಷ್ಟು ದಿನಗಳು ಹೋಗ್ತಾವೆ. ಅದಕ್ಕೆ ಅನೇಕ ತನಿಖೆಗಳಾಗಬೇಕಾಗ್ತದೆ. ಇವತ್ತು ಎಷ್ಟೊಂದು ಆಗಿದಾವಲ್ಲ, ಇದು ಮಾಡಿದವರು ಅವರು. ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ದೊಡ್ಡ ಅಪರಾಧಗಳನ್ನು ಸರಮಾರಿಗಳಲ್ಲಿದ್ದಾವೆ. ಆ ಸರಮಾರಿಗಳನ್ನು ಹುಡುಕ್ಬೇಕಾಗಿದ್ದರೆ ಇವತ್ತು SIT ಪೂರ್ಣ ತನ್ನ ಶಕ್ತಿಯನ್ನು ಹಚ್ಚಿ ಈಗ ಮೊದಲು ಮಾಡಬೇಕಾಗಿದ್ದೇನಪ್ಪ ಅಂದರೆ ಯಾರ ಮೇಲೆ ಆರೋಪಿದ್ದಾವೋ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಬೇಕಾಗಿದೆ. ಅದರ ಹೆಗ್ಗಡೆ ಅವ್ರು ಎನ್ಕ್ವೈರಿ ಆಗಬೇಕಾಗಿದೆ. ಅದಕ್ಕಾಗಿಯೇ ನೇಮಿಸಿದ್ದು. ಅದನ್ನು ಇವತ್ತು ನಮ್ಮ ನಾಗಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ. ಹೌದು, ಇದು ಇಲ್ಲ ತಪ್ಪಂದ್ರೆ ಹಾದಿ ಬಿಡ್ತಾ ಇದ್ದಾರೆ. ಮೊದಲು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಅವ್ರು ಎನ್ಕ್ವೈರಿ ಮಾಡಿರಿ, ಅದು ಹೊರಗೆ ಬರಬೇಕು ಅಂತೇಳಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಆ ಪತ್ರ ಅದರಿಂದಾಗಿ ಮತ್ತಷ್ಟು ಇಲ್ಲಿ ಹೊಸದು ಏನಾದರೂ ಆಸೆ ಹುಡ್ತಾ ಇದೆ, ಏನೋ ಆಗ್ಬಹುದಾ ಅಂತೇಳಿ. ಯಾಕಂದ್ರೆ ಈ SIT ನೇಮಿಸೋದಕ್ಕೆ ಸ್ವತಃ ನಮ್ಮ ಈ ಡಾಕ್ಟರ್ ನಾಗೇಶ್ವರ ಚೌಧರಿ ಅವ್ರ ಪತ್ರನೂ ಕಾರಣ ಆಗಿತ್ತು. ಅವರು ಅದನ್ನು ಸ್ಪಷ್ಟವಾಗಿ ಕೇಳಿದರು. 20 ವರ್ಷದ ಹೆಣ್ಮಕ್ಳ ಮೇಲೆ ಆದಂಥ ಅತ್ಯಾಚಾರ ಮತ್ತು ನೋಡಿದ ಎಲ್ಲ ಕೇಸುಗಳು ಅಲ್ಲಿ ತನಿಖೆ ಆಗಬೇಕು ಅಂತೇಳಿ. ಆದರೆ ಇದನ್ನು ಕೇವಲ ಚೆನ್ನೈ ಒಬ್ಬ ಹೇಳಿದಾನ, ಅಲ್ಲಿ ಹೆರಗಳು ಮತ್ತು ಸಿಗಲಿಲ್ಲ, ಸಿಕ್ಕಿದ್ದು 1-2, ಅದಕ್ಕೆ ನಾವು ಮುಚ್ಚಾಕ್ತಾ ಇದ್ವಿ. ಇದನ್ನೆಲ್ಲ ಮಾಡಿಸೋರು, ಸುಳ್ಳು ಹೇಳಿ ಮಾಡಿಸೋರು ನಮ್ಮ ತಿಮ್ರೋಡಿ ಮತ್ತು ಅವ್ರ ಗ್ಯಾಂಗ ಅಂತ ಮೇಲೆ ಆರೋಪ ಮಾಡಿ ಅವ್ರನ್ನ ಇವತ್ತು ಏನಪ್ಪ ಸುಳ್ಳುಗಾರರ ನೆಪದಲ್ಲೇ ಅವ್ರನ್ನ ಒಳಗೆ ಹಾಕಿಕೊಂಡು ಬಂಧನ ಮಾಡಿ ಈ ಕೇಸನ್ನು ಮುಚ್ಚಿ ಹಾಕಬೇಕು ಅನ್ನೋಂಥ ಪ್ರಯತ್ನ ಭಾಳಷ್ಟು ನಡೆದಂಥ ರೂಮರ್ಸ್ ಅಲ್ಲ, ವಾಸ್ತವ ನೆಲೆಗಟ್ಟಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿ ನಡೀತಾ ಇದೆ. ಈಗಾಗಲೇ ಹೈಕೋರ್ಟಲ್ಲಿ ಏನೋ ಜಾಮೀನು ಸಿಕ್ಕಿದೆ 13 ತಾರೀಕು ತನಕ. ಅಷ್ಟರೊಳಗೆ ಮತ್ತಷ್ಟು ಏನೋ ಮಾಡಬೇಕು ಅನ್ನೋ ಗದ್ದದಲ್ಲಿ ಕೆಲವೊಂದು ಮೀಡಿಯಾಗಳು, ಎಂಜಲ ಮೀಡಿಯಾ ಅಂದರೂ ಅಡ್ಡಿಲ್ಲ, ಅವುಗಳು ಅದು ಗೋಧಿ ಮೀಡಿಯಾ ಅಂದರೂ ಅಡ್ಡಿಲ್ಲ, ಆದಷ್ಟು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾವೆ. ಅದೊಂದು ಪಾಯಿಂಟ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಾಲನ ವಕೀಲರು ಕೇಳ್ತಾ ಇದ್ದಾರೆ ಒಬ್ಬ ಆ್ಯಂಕರ್ಗೆ, ಮಹಾಭಾರತ ಆ್ಯಂಕರ್ಗೆ, ಅಲ್ಲಮ್ಮ ಇದೆಲ್ಲ ನಡೀತಾ ಇದ್ದಾವೆ, ಸ್ತ್ರೀಯರ ಹತ್ಯೆ ಆಗಿದ್ದಾವೆ, ಏನಲ್ಲ ಅದಲ್ಲ, ಕೇವಲ ಅಲ್ಲಿ ಅವ್ರು ಹೇಳಿದ್ದ ಅವ್ರು ಸಿಕ್ಕಿಲ್ಲ ಹೆರಗಳು ಅಂದಾಗ ಸುಳ್ಳು, ಅದು 100 ಅಂತ ಹೇಳಿದ್ದ, ಸಿಕ್ಕಿಲ್ಲ, ಅದಕ್ಕೆ ಅದು ಅವ್ರಿಗೆ ಆಗಬೇಕು ಮತ್ತು ಸುಳ್ಳು ಹೇಳಿದಾಗ ಹಿಂದಿದ್ದಾರೆ ಅವರು. ಅದಾಯಿತು. ಅದಕ್ಕೆ ಪೂರ್ವದಲ್ಲಿ ಅವರು ಸ್ವತಃ ಒಬ್ಬ ಮುಸುಕದಾರಿ ಹೇಳಿದ್ದ 100 ಸಿಗ್ತಾವೆ ಅಂತ ಹೇಳಿದ್ದ. ಅನೇಕ ಕೊಲೆ ಕಾರಣಪ್ಪ ಇವರಾಗಿದ್ದರು ಅಂತೇಳಿ. ಉಜ್ಜನ್ಯ ಕೇಸ್ ಆಯಿತು, ಇನ್ನುಳಿದ ಕೇಸೆಲ್ಲ ಬಗ್ಗೆ ಸಹಿತ ಅವ್ರು ಮಾತಾಡಿದ್ದ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಯಾಕಂತ ಇಲ್ಲ ಅಂತ ಕೇಳಿದಾಗ ದಿಶಾಬು ಮಾಡುವಂಥ ಇವತ್ತು ಮೀಡಿಯಾ ಏನೇನೋ ಮಾತಾಡಿದ್ದು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರ, ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರ ಮಾತಿಗೆ ಯಾವ ರೀತಿಯಾಗಿ ಸ್ಪಂದನೆ ಸಿಕ್ಕಿತು ಅಂತೇಳಿ, ಜೊತೆಗೆ ಇಲ್ಲೊಂದು ಸಮಾಧಾನಕರ ಏನಪ್ಪ ಅಂತಂದ್ರೆ ವಿಷಯ ಏನಂದ್ರೆ, ನಮ್ಮ ಮೊಹಂತಿಯವರು ಸರಿಯಾದ ಪ್ರಶ್ನೆಯನ್ನು DK ಶಿವಕುಮಾರ್ ಕೇಳಿದ ಅಂತ ಹೇಳಬೇಕಾಗಿದೆ. ಅದನ್ನು ಅವರ ಸ್ಪಷ್ಟೀಕರಣ ಕೊಡಬೇಕು. ಅದ್ರ ಬಗ್ಗೆ ಬಂದ ಮಾತುಗಳು ಕೇಳಿ ಬಂದ ಮಾತನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ವಿ. ಹೀಗಿದ್ದಾಗ ಒಂದು ಸತ್ಯ ಹೊರಗೆ ಬರಲಿ ಅಂದರೆ ಹೆಂಗೆ ಬರಲಿಕ್ಕೆ ಸಾಧ್ಯತೆ? ಅದಕ್ಕೆ ಇವತ್ತು ಈ ತನಿಖೆ ಸರಿಯಾದ ನೆಲೆಯಲ್ಲಿ ಆಗಲಿ, SITಗೆ ಫ್ರೀ ಹ್ಯಾಂಡ್ ಕೊಡಲಿ ನಮ್ಮ ಪರಮೇಶ್ವರ್ ಅವರು, ಅದೇ ಕಾಲ DK ಶಿವಕುಮಾರ್ ಅವರು, ಅವರ ಮನಸ್ಥಿತಿಯಿಂದ ಯಾರಾದರೂ ಸಹಿತ ಅಲ್ಲಿ ಸತ್ಯ ಹೊರಗೆ ಬರಲಿ. 100 ಈಗ ಹಾಗೆ ಅನಿಸ್ತಾ ಇದೆ ಅಂದ್ರೆ 400-500 ಇನ್ನೊಂದು ಕೇಸುಗಳು ಆಗಿದಾವಲ್ಲಪ್ಪ ಅನ್ನುವಂಥ ಅನೇಕ ಪುರುಷರು ಸತ್ತು ಹೋಗಿಬಿಟ್ಟಿದ್ದಾರೆ. ಅತಿಥಿಗಳಾಗಿ ಬಂದಂಥವ್ರು, ಏನೋ ಪ್ರವಾಸಕ್ಕೆ ಬಂದಂಥವ್ರು, ದೇವರ ಇದಕ್ಕೆ ಬಂದ ಸನ್ನಿಧಿಗೆ ಬಂದಂಥವ್ರು, ಎಷ್ಟೋ ಜನರ ಏನಪ್ಪ ಅಂದ್ರೆ ಕೊಲೆಗಳಾಗಿದ್ದಾವೆ, ಆತ್ಮಹತ್ಯೆಗಳಾಗಿದ್ದಾವೆ. ಯಾಕಾಗಿದ್ದಾವೆ ಅನ್ನುವಂಥ ಮಾತಿನ ಜೊತೆಗೆ ಆ ಸತ್ತಂಥ ಅನೇಕ ಹೆಣಗಳನ್ನು ಖಾಸಗಿ ಆಸ್ಪತ್ರೆಯಲ್ಲೇ ಅವುಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿಸಿ ಅವರೆಲ್ಲ ಅನಾಥರು ಅಂತೇಳಿ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ದು ನೋಡಿದರೆ ಇಲ್ಲಿ ಅಂಗಾಂಗಗಳ ಮಾರಾಟ ಸಹಿತ ನಡೀತಾ ಇದ್ದಾರೆ. ಮತ್ತೇನೋ ಆಗ್ತಾಯಿದೆ. ದೊಡ್ಡ ಸ್ಕ್ಯಾಂಡಲ್ ಇಲ್ಲದ ಈ ತನಿಖೆ ಆಗಲಿ. ಇಲ್ಲಿವರೆಗೆ ಎಲ್ಲರೂ ನಮ್ಮ ಸೋಮನಾಥ್ ನಾಯಕರು ಹಿಡ್ಕೊಂಡು ತಿಮರೋಡಿ, ಅದರ ಜೊತೆಗೆ ನಮ್ಮ ಮಟ್ಟಣ್ಣವರು, ಅದ್ರ ಜೊತೆ ನಮ್ಮ ಜಯಂತ ಒಂದು ವಿಠ್ಠಲ ಗೌಡ, ಇನ್ನೂ ಅನೇಕರಿದ್ದಾರೆ. ಇವರೆಲ್ಲ ಆರೋಪ ಮಾಡೋದಕ್ಕೆ ಎಲ್ಲರೂ ಆರೋಪ ಹೆಗ್ಗಡರ ಮೇಲೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ಎನ್ಕ್ವೈರಿ ಆಗಲಿ. ಆ ದಿಶೆಯಲ್ಲೇ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಏನು ಪತ್ರ ಬರೆದಿದ್ದಾರೆ, ಸತ್ಯ ಹುಡುಗೋದು ಕೆಲಸ SIT ಮಾಡ್ಬೋದು, ಮಾಡ್ತದೆ ಅನ್ನೋದು ಭರವಸೆ ನಮಗೂ ಅದ. ಅದೇ ಕಾಲ ಸಿದ್ದರಾಮಯ್ಯ ಮೇಲೆ ಭರವಸೆ ಇನ್ನೂ ಇಟ್ಕೊಂಡಿದ್ದಾರೆ ಜನ.
ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಮತ್ತು SIT ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಇದ್ರ ಹಿಂದಿದ್ದಂಥ ಎಲ್ಲ ಸಮೂಹ ಹತ್ಯೆಗಳಿಗೆ ಉತ್ತರ ಸಿಗ್ತದೆ. ಆ ಕೊಲೆಗಾರ ಸಿಗ್ತಾನೆ, ಮೋಸಗಾರ ಸಿಗ್ತಾನೆ, ಎಲ್ಲರೂ ಸಿಗ್ತಾರೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಕೊನೆಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇದರಲ್ಲಿ ಎಂಟ್ರಿ ಆಗಿದ್ದಾರೆ. ಉತ್ತರ ಸಿಗುತ್ತದೆ ಅನ್ನುವಂಥ ಭರವಸೆ ನಮಗೆಲ್ಲ. ಏನಾಯ್ತು ನೋಡೋಣ. ಹೋರಾಟಗಾರರಿದ್ದಾರೆ, ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನಷ್ಟು ಸುಲಭವಾಗಿ ಮುಚ್ಚಿ ಹಾಕೋದು ಸಾಧ್ಯ ಇಲ್ಲ ಅಂತ ಮತ್ತೊಮ್ಮೆ ನೆನಪಿಸ್ಕೊಳ್ತಾ H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.